ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಪ್ರವೀಣ್ ಎಸ್, ಕೋಲಾರದಿಂದ ವಿಜ್ಞಾನ ಮತ್ತು ಗಣಿತ ಸಂವಾಹಕ. ಇಂದು ನಾವು ನಿಮ್ಮೊಂದಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಈ ಒಂದು ವಿಡಿಯೋನ ಪ್ರಸ್ತುತಪಡಿಸ್ತಾ ಇದ್ದೀವಿ. ಬನ್ನಿ. ವಿಜ್ಞಾನ ಮತ್ತು ತಂತ್ರಜ್ಞಾನ ನಮ್ಮ ಬದುಕಿನ ಒಂದು ಅವಿಭಾಜ್ಯ ಅಂಗ ಆಗಿರುವಂಥದ್ದು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಈ ಒಂದು ವಿಜ್ಞಾನದಲ್ಲಿ ಏನೇನೆಲ್ಲ ಅಡಕವಾಗಿದೆ, ನಮ್ಮ ಬದುಕಿಗೆ ನಾವು ಎಷ್ಟರ ಮಟ್ಟಿಗೆ ಈ ವಿಜ್ಞಾನವನ್ನು ಹೊಂದಿಕೊಳ್ಳಬಹುದು, ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ತಗೊಂಡ್ರೂ ಸಹ ಅದರಲ್ಲಿ ವಿಜ್ಞಾನದ ಅನೇಕ ಪ್ರಶ್ನೆಗಳನ್ನ ನೀವು ಎದುರಿಸ್ತಿರ್ತೀರ. ಹಾಗಾಗಿ ನಿಮ್ಮ ಎಲ್ಲರ ವಿಜ್ಞಾನದ ಅನುಕೂಲಕ್ಕಾಗಿ ಮತ್ತು ಎಲ್ಲ ಸ್ಪರ್ಧೆಗಳ ಅನುಕೂಲಕ್ಕಾಗಿ ಇವತ್ತು ನಾವು ಈ ವಿಜ್ಞಾನದ ಒಂದು ವಿಡಿಯೋವನ್ನು ನೋಡೋಣ. ಬನ್ನಿ. ವಿಜ್ಞಾನ ಮತ್ತು ತಂತ್ರಜ್ಞಾನ. ಹೊರಗಡೆ ಹೋಗಿ ನೋಡಿದ ತಕ್ಷಣ, ಅದರಲ್ಲೂ ಕೇವಲ ರಾತ್ರಿ ಹೊತ್ತು ನೀವು ಶುಭ್ರ ಆಕಾಶವನ್ನ ನೋಡಿದ್ದಾದ್ರೆ ಅಗಣಿತ ತಾರಾಗಣ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಸೊ ನಮ್ಮ ವಿಜ್ಞಾನದ ಒಂದು ಹೊಸ್ತಿಲು ಇಲ್ಲಿಂದಾನೇ ಪ್ರಾರಂಭ ಅಂತ ಹೇಳಿದ್ರು ತಪ್ಪಾಗಲ್ಲ. ವೆಲ್ಕಮ್ ಆನ್ ಬೋರ್ಡ್. ಅಗಣಿತ ತಾರಾಗಣದಲ್ಲಿ ಅಂತರಂಗದ ಅರಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಏನಿದು ವಿಜ್ಞಾನ ಅಂದ್ರೆ? ವಾಟ್ ಈಸ್ ಸೈನ್ಸ್ ಅಂತ ನೀವು ಕೇಳ್ಕೊಂಡ್ರೆ, ಎವ್ರಿಥಿಂಗ್ ಈಸ್ ಸೈನ್ಸ್ ಅಂತ ಉತ್ತರ ನಾವು ಹೇಳಬೇಕಾಗತ್ತೆ. ನಮ್ಮ ಸುತ್ತಮುತ್ತಲಿನ ಪ್ರಪಂಚ ನಮ್ಮ ಕಣ್ಣು ಹಾಯಿಸಿದಷ್ಟು ಎಷ್ಟು ದೂರ ಹೋಗುತ್ತೋ ಅಷ್ಟೂ ದೂರ ನಮ್ಮ ಕಣ್ಣಿಗೆ ಕಾಣುವ ವಸ್ತುಗಳು, ನಮ್ಮ ಅನುಭವಕ್ಕೆ ಸಿಕ್ಕುವ ಎಲ್ಲವೂ ಸಹ ವಿಜ್ಞಾನದ ಒಂದು ಮಹತ್ವವನ್ನ ಅಡಗಿಸಿಕೊಂಡಿದೆ. ಹಾಗಾಗಿಯೂ ವಿಜ್ಞಾನ ಅಂದ್ರೆ ಮತ್ತೇನು ಅಲ್ಲ, ನಿಸರ್ಗದ ಆಗು ಹೋಗುಗಳನ್ನ ಎಷ್ಟು ಸಾಧ್ಯವೋ ಅಷ್ಟು ಆಳವಾಗಿ ಮತ್ತು ವಿವರವಾಗಿ ಅರ್ಥ ಮಾಡಿಕೊಳ್ಳುವ ಒಂದು ಪ್ರಯತ್ನ. ಅದಷ್ಟೇ ಅಲ್ಲದೆ ಅದರ ಮೂಲಕ ಪಡೆದ ಜ್ಞಾನದಿಂದ ಈ ವಿದ್ಯಮಾನಗಳ ಪ್ರತಿಪಾದನೆ, ಮಾರ್ಪಾಡು, ಸಾಧನೆ ಮತ್ತು ಹತೋಟಿ ಸಾಧಿಸುವುದೇ ವಿಜ್ಞಾನ. ಸಾಧಿಸುವುದೊಂದಾದ್ರೆ ಹತೋಟಿ ಸಹ ಸಾಧಿಸೋದು ಮತ್ತೊಂದು. ಹೌದು ತಾನೆ? ಪೊಲ್ಯೂಷನ್ ಆಗ್ತಾ ಇದೆ, ಆದರೂ ಆ ಪೊಲ್ಯೂಷನ್ನ ಕಂಟ್ರೋಲ್ ಮಾಡೋಕ್ಕೆ ಮತ್ತೆ ನಾವು ವೈಜ್ಞಾನಿಕ ವಿಧಾನಗಳನ್ನ ಅನುಸರಿಸ್ತಾ ಹೋಗುವಂಥದ್ದನ್ನ ಇಲ್ಲಿ ನಾವು ನೆನೆಯಬಹುದು. ಸ್ನೇಹಿತರೆ, ವಿಜ್ಞಾನದ ಈ ಒಂದು ವಿಷಯದ ವ್ಯಾಪ್ತಿ ಸಣ್ಣ ಪುಟ್ಟದ್ದಲ್ಲ. ಹಾಗಾದ್ರೆ ಈ ವಿಜ್ಞಾನ ಅಥವಾ ಸೈನ್ಸ್ ಅಂದ್ರೆ ಏನು ಅನ್ನೋದನ್ನ ಬೇರೆ ಬೇರೆ ಭಾಷೆಯವರು ಏನೇನು ಹೇಳಿದ್ದಾರೆ ನೋಡಿ. ಲ್ಯಾಟಿನಲ್ಲಿ ಸೈಂಟಿಯಾ ಅಥವಾ ಸಂಸ್ಕೃತದಲ್ಲಿ ವಿಜ್ಞಾನ ಅಥವಾ ಅರೇಬಿಕ್ ಅಲ್ಲಿ ಇಲ್ಮ್. ಇವೆಲ್ಲವೂ ಹೇಳೋದು ಒಂದನ್ನೇ, ತಿಳಿಯುವುದು. ಏನೇನೆಲ್ಲ ನಾವು ಹೊಸದನ್ನ ತಿಳಿಯೋ ಪ್ರಯತ್ನ ಮಾಡ್ತೀವಿ ಅವೆಲ್ಲವೂ ಸಹ ವಿಜ್ಞಾನದಲ್ಲಿ ಐಕ್ಯವಾಗಿರುವಂಥದ್ದು. ಹಾಗಾಗಿ ವಿಜ್ಞಾನ ತಿಳಿವಿಗೆ ರಹದಾರಿ. ನಮ್ಮ ಅತ್ಯಂತ ದೊಡ್ಡ ವಿಜ್ಞಾನಿಗಳು, ಸಾಕಷ್ಟು ಪರಿಶ್ರಮ ಪಟ್ಟ ವಿಜ್ಞಾನಿಗಳು, ಪ್ರಪಂಚದಾದ್ಯಂತ ಇರುವಂಥ ವಿಜ್ಞಾನಿಗಳು ಸಾಕಷ್ಟು ಪರಿಶ್ರಮವನ್ನು ಪಟ್ಟು ಸಾಕಷ್ಟು ವಿವರಗಳನ್ನು ನಮಗೆ ಕೊಟ್ಟು ಹೋಗಿದ್ದಾರೆ. ಜೊತೆಗೆ ಸಾಕಷ್ಟು ಪ್ರಶ್ನೆಗಳನ್ನೂ ಸಹ ಕೊಟ್ಟು ಹೋಗಿದ್ದಾರೆ. ಅನೇಕ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡುತ್ತಾ ಅದರ ಮೂಲಕ ಸಾವಿರಾರು ಪ್ರಶ್ನೆಗಳನ್ನು ಸೃಜಿಸಿ ಮತ್ತಷ್ಟು ಉನ್ನತಿಗೆ ನಮ್ಮನ್ನು ಕರೆದುಕೊಂಡು ಹೋಗುವಂತಹ ಪ್ರಯತ್ನದಲ್ಲಿ ನಾವು ಇವತ್ತು ಈ ವಿಜ್ಞಾನಿಗಳನ್ನ ನೆನೆಯಲೇಬೇಕು. ಈ ವಿಜ್ಞಾನಿಗಳು ಇಲ್ಲದೆ ಇದ್ದಿದ್ರೆ ಇಷ್ಟರ ಮಟ್ಟಿಗೆ ನಮಗೆ ಲಕ್ಸುರಿ ಆಗಲಿ ಕಂಫರ್ಟ್ ಆಗಲಿ ಸಿಗ್ತಿರ್ಲಿಲ್ಲ ಅಲ್ವಾ? ಸರ್ ಐಸಾಕ್ ನ್ಯೂಟನ್ ನಾವು ಮರೆಯಕ್ಕೆ ಸಾಧ್ಯನಾ? ಮುಂದೆ ಹೋಗ್ತಾ ಹೋಗ್ತಾ ಸರ್ ಐಸಾಕ್ ನ್ಯೂಟನ್ ಅವರ ಏನೇನು ಪರಿಶ್ರಮಗಳು ಮತ್ತು ಅವರ ಸಂಶೋಧನೆಗಳು ಏನೇನಾಯಿತು, ಅವರ ಹೆಸರಲ್ಲಿ ಏನೇನಿದೆ ಅನ್ನೋದನ್ನೆಲ್ಲ ನಾವು ನೋಡ್ತಾ ಹೋಗೋಣ. ಎರಡನೇದು ಆಲ್ಬರ್ಟ್ ಐನ್ಸ್ಟೈನ್. E=mc² ಯಾರಿಗೆ ತಾನೇ ಗೊತ್ತಿಲ್ಲ ಅಲ್ವಾ? ಮೂರನೇದು ಮ್ಯಾಕ್ಸ್ ಪ್ಲಾಂಕ್. ಬೆಳಕು, ಅದರಲ್ಲೂ ವಿಶೇಷವಾಗಿ ಬೆಳಕಿನ ಗುಣಲಕ್ಷಣಗಳನ್ನು ತಿಳಿಸ್ಕೊಟ್ಟಂತ ಮ್ಯಾಕ್ಸ್ ಪ್ಲಾಂಕ್. ಜೇಮ್ಸ್ ಕ್ಲಾರ್ಕ್ ಮ್ಯಾಕ್ಸ್ವೆಲ್, ಕಾಂತತ್ವ, ವಿದ್ಯುತ್ ಶಕ್ತಿ ಈ ಕ್ಷೇತ್ರದಲ್ಲಿ ಸಾಕಷ್ಟು ಪರಿಶ್ರಮ ಮಾಡಿದಂತಹ ಕ್ಲಾರ್ಕ್ ಮ್ಯಾಕ್ಸ್ವೆಲ್. ಗೆಲಿಲಿಯೋ ಗೆಲಿಲಿ, ನಂತರ ನೀಲ್ಸ್ ಬೋರ್, ಪರಮಾಣು ರಚನೆ. ರಿಚರ್ಡ್ ಫೈನ್ಮನ್, ತನ್ನ ಲೆಕ್ಚರ್ಗಳಿಗೆ ಅತ್ಯಂತ ಫೇಮಸ್ ಆದಂತಹ ಮನುಷ್ಯ. ವರ್ನರ್ ಹೈಸನ್ಬರ್ಗ್ ಮತ್ತೆ ಅಣುರಚನಾಶಾಸ್ತ್ರ. ಪೌಲ್ ಡಿರಾಕ್ ಮತ್ತು ಸ್ಕ್ರೋಡಿಂಜರ್.
ಇದಷ್ಟೇ ಅಲ್ಲ, ಇವರು ಟಾಪ್ 10 ಅಂತ ನನ್ನ ಭಾವದಲ್ಲಿ ನಾನು ಇವರ ಚಿತ್ರಗಳನ್ನು ಕೊಟ್ಟಿದ್ದೀನಿ. ನಿಮ್ಮ ಟಾಪ್ 10 ವಿಜ್ಞಾನಿಗಳು ಯಾರು ಲಿಸ್ಟ್ ಮಾಡಿದ್ದೀರಾ? ಲಿಸ್ಟ್ ಮಾಡಿ ನೋಡಿ ಮತ್ತು ಅವರ ಸಾಧನೆಗಳನ್ನು ಸಹ ಪಟ್ಟಿ ಮಾಡಿಕೊಳ್ಳಿ. ಹಾಗಾದರೆ ಭಾರತಕ್ಕೆ ಸಂಬಂಧಿಸಿದಂತೆ ಅತ್ಯಂತ ದೊಡ್ಡ ವಿಜ್ಞಾನಿಗಳು, ವಿಜ್ಞಾನ ಕ್ಷೇತ್ರದಲ್ಲಿ ಸಾಕಷ್ಟು ಪರಿಶ್ರಮ ಪಟ್ಟು ಇವತ್ತು ವಿಜ್ಞಾನವನ್ನ ಭಾರತ ಪ್ರಪಂಚದ ಬೇರೆ ದೇಶಗಳಿಗೂ ಸಹ ಹೋಲಿಕೆ ಮಾಡಿದಾಗ ವಿಜ್ಞಾನದಲ್ಲಿ ಭಾರತವು ಮುಂಚೂಣಿಯಲ್ಲಿದೆ ಅಂತ ಹೇಳೋದಿಕ್ಕೆ ಅನುಕೂಲ ಮಾಡಿಕೊಟ್ಟಂತ ವಿಜ್ಞಾನಿಗಳ ಸಾಲಿನಲ್ಲಿ ಪ್ರಪ್ರಥಮವಾಗಿ ನಿಲ್ಲುವಂಥವರು ಸಿ ವಿ ರಾಮನ್ ಅಲ್ವಾ. ನಂತರ ಸತ್ಯೇಂದ್ರನಾಥ್ ಬೋಸ್, ಹೋಮಿ ಬಾಬಾ, ಜಗದೀಶ್ ಚಂದ್ರ ಬೋಸ್ ಮತ್ತು ನಮ್ಮೆಲ್ಲರ ಇಡೀ ಭಾರತದ ಅತ್ಯಂತ ಅಚ್ಚುಮೆಚ್ಚಿನ ಕಣ್ಮಣಿಯಾಗಿದ್ದಂಥ ಶ್ರೀಯುತ ಅಬ್ದುಲ್ ಕಲಾಂ ರವರು. ಇದಷ್ಟೇ ಅಲ್ಲ, ಇತ್ತೀಚೆಗೂ ಸಹ ಅನೇಕ ವಿಜ್ಞಾನಿಗಳು ಪ್ರವರ್ಧಮಾನಕ್ಕೆ ಬರ್ತಾ ಇದ್ದಾರೆ. ಸಾಕಷ್ಟು ವಿಜ್ಞಾನದ ಸಂಶೋಧನೆಗಳು ಭಾರತದಲ್ಲೂ ಸಹ ಪ್ರಪಂಚವೇ ಕಣ್ಣೆತ್ತಿ ನೋಡುವಂತೆ ನಡೀತಾ ಇರುವಂಥದ್ದು ಗಮನಾರ್ಹವಾದ ಸಂಗತಿ. ಇದೆಲ್ಲ ಯಾಕೆ ನಾವು ನಿಮ್ಮ ಜೊತೆ ಚರ್ಚೆ ಮಾಡ್ತಿದ್ದೀವಿ ಅಂತಂದ್ರೆ, ವಿಜ್ಞಾನ ಅಂದ ತಕ್ಷಣ ಇವರೆಲ್ಲರೂ ನಮಗೆ ಕಣ್ಮಣಿಗಳು. ಇವರು ಏನೇನೆಲ್ಲ ಮಾಡಿದ್ದಾರೆ ಅಂತ ತಿಳ್ಕೊತಾ ಹೋಗ್ತಾ ಇದ್ರೆ ಅವರ ಅಗಾಧ ಪರಿಚಯ ನಮಗಾಗ್ತಾ ಹೋಗುತ್ತೆ. ಬನ್ನಿ ಸ್ನೇಹಿತರೆ, ವಿಜ್ಞಾನದಲ್ಲಿ ಇರುವಂತಹ ಶಾಖೆಗಳು ಯಾವ್ಯಾವುದು? ವಾಟ್ ಆರ್ ಆಲ್ ದಿ ಬ್ರಾಂಚಸ್ ದಟ್ ದಿ ಸೈನ್ಸ್ ಹ್ಯಾಸ್? ಸಾಮಾನ್ಯವಾಗಿ ಸ್ವಾಭಾವಿಕ ವಿಜ್ಞಾನ ಅಂದರೆ ನ್ಯಾಚುರಲ್ ಸೈನ್ಸ್, ಸೋಷಿಯಲ್ ಸೈನ್ಸ್ ಮತ್ತು ಫಾರ್ಮಲ್ ಸೈನ್ಸ್ ಅಂತ ನಾವು ಸೈನ್ಸ್ನ 3 ಭಾಗಗಳಾಗಿ ಮಾಡ್ಕೋತೀವಿ. ಅದರಲ್ಲಿ ನ್ಯಾಚುರಲ್ ಸೈನ್ಸಸ್ ಅಲ್ಲಿ ಫಿಸಿಕಲ್ ಸೈನ್ಸಸ್, ಅದರಲ್ಲೂ ವಿಶೇಷವಾಗಿ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ. ಸೊ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡೋದು ಎಲ್ಲ ಅಂಶಗಳು ಫಿಸಿಕ್ಸ್ಗೆ ಸಂಬಂಧಪಟ್ಟಿದ್ದು, ಅಂದರೆ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು. ಅದಲ್ಲದೆ ಕೇವಲ ಭೌತಶಾಸ್ತ್ರ ಒಂದೇ ವಿಜ್ಞಾನವನ್ನ ಆವರಿಸಿಲ್ಲ. ಈಗ ನೀವು ಈ ಪಟ್ಟಿಯಲ್ಲಿ ನೋಡೋ ಹಾಗೆ ಕೆಮಿಸ್ಟ್ರಿ ಇದೆ, ಬಯಾಲಜಿ ಇದೆ, ಬಾಟ್ನಿ, ಅದರಲ್ಲೂ ಝುವಾಲಜಿ, ಅರ್ತ್ ಸೈನ್ಸಸ್ಸು, ಜಿಯಾಲಜಿ, ಮೆಟೀರಿಯಾಲಜಿ, ಹೈಡ್ರಾಲಜಿ ಮತ್ತು ಸೋಷಿಯಲ್ ಸೈನ್ಸಸ್ಗೆ ರಿಲೇಟೆಡ್ ಆಗಿ ಸೈಕಾಲಜಿ, ಸೋಷಿಯಾಲಜಿ, ಆಂಥ್ರೋಪಾಲಜಿ, ಸೈನ್ಸ್, ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸು. ಸೊ ಸಾಕಷ್ಟು ಶಾಖೆಗಳನ್ನು ನಾವು ವಿಜ್ಞಾನದಲ್ಲಿ ನೋಡಬಹುದು. ಇದನ್ನ ಅಂದರೆ ಎಲ್ಲವನ್ನೂ ವಿಜ್ಞಾನದ ದೃಷ್ಟಿಯಲ್ಲಿ ನೋಡಲೇಬೇಕಾ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ. ಸಾಕಷ್ಟು ಸಂಶೋಧನೆಗಳು ಅಂದರೆ ಸಾಕಷ್ಟು ಸಬ್ಜೆಕ್ಟ್ ವಿಷಯಗಳನ್ನು ನಾವು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನೋಡೋದ್ರಿಂದ ನಮ್ಮೆಲ್ರಿಗೂ ಅನುಕೂಲ. ಹಾಗಾದರೆ ನೋಡಿ, ವಾಟ್ ಈಸ್ ಸೈನ್ಸ್ ಅಂದಾಗ ನಾನು ಆಗಲೇ ಹೇಳಿದೆ, ನಮ್ಮ ಸುತ್ತಮುತ್ತಲಿನ ಪ್ರಪಂಚದ ಆಗು ಹೋಗುಗಳನ್ನು ನೋಡುವಂಥದ್ದು, ಕಲ್ತ್ಕೊಳ್ಳುವಂಥದ್ದು, ಏನೋ ಒಂದು ಸಾಧಿಸಿದ ಮೇಲೆ ಅದರ ಮೇಲೆ ಹತೋಟಿ ಇಟ್ಕೊಳ್ಳೋವಂಥದ್ದು. ಫಿಸಿಕಲ್ ಸೈನ್ಸಸ್ ಅಂದರೆ ಏನೇನೆಲ್ಲ ಬರುತ್ತೆ? ಇಲ್ಲಿ ಪುಲಿ ಚಿತ್ರ ಕೊಟ್ಟಿದ್ದಾರೆ, ಬಲ್ಬ್ ಇದೆ, ಮತ್ತು ಟೇಬಲ್ ಇದೆ, ಆಮೇಲೆ ಒಂದು ಮ್ಯಾಗ್ನೆಟ್ ಇದೆ, ಬೆಂಕಿ, ಥರ್ಮೋಡೈನಮಿಕ್ಸ್ ಇದೆ, ಮತ್ತು ಅಣುರಚನೆ ಶಾಸ್ತ್ರ ಇದೆ. ಇವೆಲ್ಲವೂ ಸಹ ಫಿಸಿಕ್ಸ್ನಲ್ಲಿ ಒಳಗೊಳ್ಳುವಂಥದ್ದು, ಫಿಸಿಕ್ಸ್ನಲ್ಲಿ ನಾವು ಓದುವಂಥದ್ದು. ಅದಲ್ಲದೆ ಲೈಫ್ ಸೈನ್ಸು ಮತ್ತು ಅರ್ತ್ ಸೈನ್ಸಸ್ ಇವೆಲ್ಲವೂ ಸಹ ವಿಜ್ಞಾನದ ಬೇರೆ ಬೇರೆ ಭಾಗಗಳು. ಆದರೆ ನಮ್ಮ ಗಮನ ಮಾತ್ರ ಕೇವಲ ಫಿಸಿಕ್ಸಿನ ಮೇಲೆ. ಪ್ರಪ್ರಥಮವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ವಿಜ್ಞಾನದಲ್ಲಿ ಏನಿದೆ ವಿಶೇಷ? ಯಾಕೆ ವಿಜ್ಞಾನ ವಿಶೇಷ ಅಂತಂದರೆ, ವಿಜ್ಞಾನ ನಮಗೆ ಬದುಕನ್ನ ನೋಡೋ ಅಂಥ ರೀತಿಯನ್ನೇ ಬದಲಾಯಿಸುತ್ತೆ. ನಾವು ಬದುಕನ್ನ ಯಾವ ರೀತಿ ನೋಡಬೇಕು, ಯಾವ ರೀತಿಯಿಂದ ನೋಡಿದ್ರೆ ನಮ್ಮ ಬದುಕು ಹಸನಾಗತ್ತೆ ಅಂತ ಹೇಳಿಕೊಡುವಂಥದ್ದು ವಿಜ್ಞಾನ. ಹಾಗಾಗಿ ಅದರಲ್ಲಿ ವಿಶೇಷವಾಗಿ ಬರುವಂಥದ್ದು ವೈಜ್ಞಾನಿಕ ವಿಧಾನ. ದಟ್ ಈಸ್, ನಾವು ಅದನ್ನು ಸೈಂಟಿಫಿಕ್ ಮೆಥಡ್ ಅಂತ ಕರಿತೀವಿ. ಸೈಂಟಿಫಿಕ್ ಮೆಥಡ್ನ ಹಂತಗಳು ಅಂದರೆ ಸ್ಟೆಪ್ಸ್ ಯಾವ್ಯಾವುದು? ಪ್ರಪ್ರಥಮವಾಗಿ ಕ್ರಮಬದ್ಧ ವೀಕ್ಷಣೆ. ನೀವು ಯಾವುದೇ ವಸ್ತುಗಳನ್ನ ನೋಡಿ ಅದನ್ನ ಅಬ್ಸರ್ವ್ ಮಾಡಬೇಕು. ಮಿಯರ್ ಲುಕಿಂಗ್ ವಿಲ್ ನಾಟ್ ಸರ್ವ್ ದ ಪರ್ಪಸ್. ಯು ಹ್ಯಾವ್ ಟು ಅಬ್ಸರ್ವ್. ಕ್ರಮಬದ್ಧವಾಗಿ ವೀಕ್ಷಣೆ ಮಾಡಬೇಕು. ವೀಕ್ಷಣೆ ಮಾಡಿದ ನಂತರ ಏನು ಮಾಡ್ತೀರಾ? ನೀವು ನಿಮ್ಮದೇ ಆದಂತಹ ಪ್ರಶ್ನೆಗಳನ್ನು ಹಾಕೋತೀರಾ ಅಲ್ವಾ? ಏನು ಪ್ರಶ್ನೆ? ಇದು ಯಾಕೆ ಹೀಗಿದೆ? ಇದು ಯಾಕೆ ಹೀಗಿಲ್ಲ? ಇದು ಏನಾಗಿದೆ? ವಾಟ್, ವೆನ್, ಹೌ, ವೇರ್, ಈ ಥರದ WH ಪ್ರಶ್ನೆಗಳನ್ನು ನಾವು ಹಾಕ್ಕೊಂಡಾಗ
ಯಾವಾಗ ಹಾಕೊಳ್ಳೋಕೆ ಸಾಧ್ಯ? ಕ್ರಮಬದ್ಧವಾಗಿ ವೀಕ್ಷಣೆ ಮಾಡಿದಾಗ ನಾವು ನಂತರ ಹಂತದಲ್ಲಿ ಪ್ರಶ್ನೆಗಳನ್ನು ಹಾಕೊಳ್ಳೋಕೆ ಸಾಧ್ಯ. ಪ್ರಶ್ನೆಗಳನ್ನು ಹಾಕೊಂಡು ಸುಮ್ಮನೆ ಇದ್ದೋಗ್ತೀವಾ? ಇಲ್ಲ. ತತ್ಕ್ಷಣ ಉತ್ತರ ಸಿಕ್ಕೋಗುತ್ತಾ? ಅದೂ ಇಲ್ಲ. ಅಂದರೆ ಏನು? ಪ್ರಶ್ನೆ ಹಾಕಿಕೊಂಡ ನಂತರ ಉತ್ತರಗಳನ್ನು ಹುಡುಕ್ತಾ ಹೋಗ್ತೀವಿ. ಅಂದ್ರೆ ಸಂಭವನೀಯ ಉತ್ತರಗಳ ಪಟ್ಟಿ ನಮ್ಮ ಕಣ್ಮುಂದೆ ಇರುತ್ತೆ. ಉದಾಹರಣೆಗೆ, ನಲ್ಲಿ ನೀರು ಬರ್ತಿಲ್ಲ ಅನ್ನೋದು ಒಂದು ಸಮಸ್ಯೆ ಅಂತ ಇಟ್ಕೊಳ್ಳೋಣ. ನಲ್ಲಿ ನೋಡಿದ್ವಿ, ನಂತರ ನಲ್ಲಿ ಕಿತ್ತಾಕ್ಬಿಡಲ್ಲ. ಯಾಕೆ ಅಂದರೆ ಕ್ರಮಬದ್ಧ ವೀಕ್ಷಣೆ ಅಲ್ಲ ಆಗಿಲ್ಲ. ಕ್ರಮಬದ್ಧ ವೀಕ್ಷಣೆ ಆಗಬೇಕು ಅಂತಂದ್ರೆ ತಾರಸಿ ಮೇಲೆ ಹತ್ತಬೇಕು, ಅಲ್ಲಿ ಟ್ಯಾಂಕ್ ನೋಡಬೇಕು. ಟ್ಯಾಂಕಲ್ಲಿ ನೀರಿದೆಯಾ ಇಲ್ವಾ? ನೀರಿದ್ದು ನಲ್ಲಿ ನೀರು ಬರ್ತಿಲ್ಲ ಅಂತಂದ್ರೆ ಅದು ನಂತರದ ಪ್ರಶ್ನೆಗಳು. ಹೀಗೆ ಕ್ರಮಬದ್ಧ ವೀಕ್ಷಣೆಯನ್ನ ನಾವು ಮಾಡಿದ ನಂತರ ಪ್ರಶ್ನೆ ಹಾಕೋತೀವಿ. ಅದಾದ ನಂತರ ಯಾಕೆ ನೀರು ಬರ್ತಾ ಇಲ್ಲ ಅನ್ನೋ ಪ್ರಶ್ನೆ ಬಂದ್ರೆ, ಒಂದು ಪೈಪ್ ಎಲ್ಲ ಒಡೆದು ಹೋಗಿರ್ಬೇಕು, ನೀರೆಲ್ಲ ಹೊಟ್ಟೋಗ್ತಿರ್ಬೇಕು. ಎರಡು, ಪೈಪಿನ ಜಾಗದಲ್ಲಿ ಅಥವಾ ಪೈಪಿನ ದಾರಿಯಲ್ಲಿ ಎಲ್ಲೋ ಏನೋ ಸಿಕ್ಕಾಕೊಂಡು ನೀರನ್ನ ಬರದೇ ಇರೋ ಹಾಗೆ ಮಾಡಿರಬೇಕು. ಇಲ್ಲ, ಪೈಪಲ್ಲಿ ಉಪ್ಪು ನೀರಾದರೆ ಉಪ್ಪು ಪೂರ್ತಿಯಾಗಿ ಕಟ್ಟಿ ನೀರನ್ನ ಬ್ಲಾಕ್ ಮಾಡ್ತಿರಬಹುದು. ಅಥವಾ ಎಲ್ಲಾದರೂ ಒಂದು ಕಡೆ ಏರ್ ಲಾಕ್ ಆಗಿರಬಹುದು. ಈ ಥರದ್ದೆಲ್ಲ ಸೈದ್ಧಾಂತಿಕ ಊಹೆಗಳನ್ನು ನಾವು ಮಾಡ್ತೀವಿ. ಈ ಊಹೆಗಳನ್ನ ಮಾಡಿದ ನಂತರ ಏನು ಮಾಡ್ತೀವಿ? ಪ್ರತಿಯೊಂದು ಊಹೆಗೂ ಒಂದು ಪ್ರಯೋಗ ಮಾಡ್ತೀವಿ. ಎಲ್ಲಾದರೂ ಪೈಪ್ ಕಟ್ಟಾಗಿದೆಯಾ ಹುಡ್ಕೊಂಡು ಬರ್ತೀವಿ, ಅದು ಒಂದು. ಆಮೇಲೆ ಎಲ್ಲಾದರೂ ಒಂದು ಕಡೆ ಏರ್ ಲಾಕ್ ಆಗಿದೆಯಾ, ಬೇರೆ ಕಡೆ ಏರ್ ರಿಲೀಸ್ ಮಾಡಿ ಇಲ್ಲಿ ಏರ್ ಲಾಕ್ ಆಗಿರೋದನ್ನು ತೆಗೆಯೋ ಪ್ರಯತ್ನ ಮಾಡ್ತೀವಿ. ಹೀಗೆ ಪ್ರಯೋಗಗಳನ್ನ ಮಾಡ್ತಾ ಕೊನೆಯಲ್ಲಿ ಒಂದು ವಿಶ್ಲೇಷಣೆ ಮಾಡ್ಕೋತೀವಿ. ಅಂದಮೇಲೆ ಈಗ ನಲ್ಲಿಯಲ್ಲಿ ನೀರು ಬರ್ತಾ ಇದೆ ಅಂದರೆ ಈ ತೊಂದರೆ ಆಗಿತ್ತು. ನಂತರದಲ್ಲಿ ನಾವು ನಲ್ಲಿಯಲ್ಲಿ ನೀರು ನಿಂತಾಗ ಅಥವಾ ನಿಲ್ಲದೇ ಇರೋ ಹಾಗೆ ಏನೇನೆಲ್ಲ ಮಾಡ್ಬೋದು ಅನ್ನೋ ವಿಶ್ಲೇಷಣೆ ಮಾಡಿ ಕೊನೆಗೆ ತೀರ್ಮಾನಕ್ಕೆ ಬರ್ತೀವಿ. ಇನ್ನು ಮುಂದೆ ನಲ್ಲಿಗೆ ನೀರಿನ ಅವಶ್ಯಕತೆ ಅಂದರೆ ನೀರು ಪೂರ್ತಿ ಬರಬೇಕು ಅಂತಂದರೆ ಪೈಪ್ನ ಚೆನ್ನಾಗಿರೋ ಪೈಪನ್ನು ತಗೋಬೇಕು. ಬೆಂಡ್ಗಳು ಎಲ್ ಶೇಪಿನ ಬೆಂಡ್ ಆಗಬಾರ್ದು, ಕರ್ವ್ಡ್ ಬೆಂಡಿಂಗ್ ಇರಬೇಕು. ಆಮೇಲೆ ಕ್ವಾಲಿಟಿ ಪೈಪ್ನ ಹಾಕಬೇಕು. ಯಾವುದೋ ಚೀಪ್ ಪೈಪ್ನ ತಗೊಂಬಂದು ಹಾಕಿದ್ರೆ ಈ ಥರ ಆಗಬಹುದು. ಈ ಥರದ್ದೆಲ್ಲ ತೀರ್ಮಾನಗಳು ಒಂದೊಂದಾಗಿ ಬರುತ್ತೆ. ಸ್ನೇಹಿತರೆ, ಇದು ಒಂದು ಸಣ್ಣ ಉದಾಹರಣೆ ಅಷ್ಟೇ. ನಮ್ಮ ಕಣ್ಮುಂದೆ ಯಾವುದೇ ಸಮಸ್ಯೆ ಬಂದ್ರೂ ಅದನ್ನು ವೈಜ್ಞಾನಿಕವಾಗಿ ಹೇಗೆ ನೋಡೋದು ಅನ್ನೋದೇ ವೈಜ್ಞಾನಿಕ ವಿಧಾನ. ಇದನ್ನ ನಾವು ಸೈಂಟಿಫಿಕ್ ಮೆಥಡ್ ಅಂತ ಕರಿತೀವಿ. ಇದರ ಪ್ರತಿಪಾದಕರು ಫ್ರಾನ್ಸಿಸ್ ಬೇಕನ್. ಮುಂದಿನ ಹಂತದಲ್ಲಿ ವಿಜ್ಞಾನವನ್ನು ಅರ್ಥ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ನಮಗೆ ಆಯಾಮಗಳು ತುಂಬ ಮುಖ್ಯ ಆಗುತ್ತೆ. ಯಾವುದು ಎಷ್ಟು ಆಯಾಮದ ವಸ್ತು ಮತ್ತು ಅದರ ರಚನೆ ಏನು, ಹೇಗಿದೆ ಅಂತ ತಿಳ್ಕೊಳ್ಳೋವಾಗ ನಾವು ಆಯಾಮಗಳ ಮೂಲಕ ಹೋಗಬೇಕು. ಒಂದು ಆಯಾಮ ಅಥವಾ ಯಾವುದೇ ಆಯಾಮ ಇಲ್ಲದ್ದು ಒಂದು ಬಿಂದು. ಒಂದು ಆಯಾಮ ಇರುವಂಥದ್ದು ಉದ್ದ, ಅಗಲ, ಎತ್ತರ. ಹಾಗೆ ಎರಡು ಆಯಾಮ ಇರುವಂಥದ್ದು ಯಾವುದೇ ಸರ್ಫೇಸ್, ಅಂದರೆ ಯಾವುದೇ ಪ್ಲೇನ್ ಸರ್ಫೇಸ್, ಯಾವುದೇ ಸಮತಲ ಎರಡು ಆಯಾಮಗಳನ್ನು ಹೊಂದಿರುತ್ತೆ. ಒಂದು ಉದ್ದ, ಮತ್ತೊಂದು ಅಗಲ. ಒಂದು ಪೇಪರ್ ಪೀಸ್ ತಗೊಳ್ಳಿ, ಒಂದು ಬಟ್ಟೆ ತಗೊಳ್ಳಿ, ಅಥವಾ ಒಂದು ಸ್ಕ್ರೀನ್ ತಗೊಳ್ಳಿ, ಒಂದು ಗೋಡೆ, ಒಂದು ಪುಸ್ತಕದ ಮೇಲ್ಭಾಗ, ಇವೆಲ್ಲವೂ ಅಷ್ಟೇ ಎರಡು ಆಯಾಮಗಳನ್ನು ಹೊಂದಿರುವಂಥದ್ದು. ಒಂದು ಉದ್ದ, ಮತ್ತೊಂದು ಅಗಲ. ಮೂರನೇ ಆಯಾಮದಲ್ಲಿ ಮೂರು ಆಯಾಮಗಳಲ್ಲಿ ನಾವು ಉದ್ದ, ಅಗಲ, ಎತ್ತರ ಈ ಮೂರನ್ನ ಪರಿಗಣಿಸಿ ಒಳಗಡೆಗೆ ಇರುವಂತಹ ಜಾಗ ಅದು ವಾಲ್ಯೂಮ್ ಆಗುತ್ತೆ. ಅದು ನಾಲ್ಕನೇ ಆಯಾಮ ಅಂತಲೂ ಪರಿಗಣಿಸಬಹುದು. ಅದ್ರ ಜೊತೆಗೆ 4 ಆಯಾಮಗಳನ್ನು ನೀವು ತಗೊಳ್ಳುವಾಗ ಉದ್ದ, ಅಗಲ, ಎತ್ತರದ ಜೊತೆಗೆ ಸಮಯವನ್ನು ಸೇರಿಸ್ಕೋಬಹುದು, ಅಥವಾ ಇನ್ನಾವುದೇ ಬೇರೆ ಭೌತಿಕ ಲಕ್ಷಣಗಳನ್ನು ಸಹ ಸೇರಿಸಿಕೊಳ್ಳಬಹುದು. ಹೀಗೆ ಆಯಾಮ ಅನ್ನೋದು ನಮಗೆ ಮೊದಲು ಅರ್ಥ ಆಗಬೇಕು. ಎಷ್ಟು ಆಯಾಮದಡಿ ನಾನು ಮಾತಾಡ್ತಾ ಇದ್ದೀನಿ? 3 ಆಯಾಮ ಅಂತಂದ್ರೆ ಅದು ಒಂದು ಕೋಣೆ, ಅದ್ರ ಒಳಗಡೆ ಜಾಗ ಇದೆ. 2 ಆಯಾಮ ಅಂತಂದ್ರೆ ಅದೊಂದು ಬಟ್ಟೆ ರೂಪ ಅಥವಾ ಕಾಗದ ಇದ್ದ ಹಾಗೆ, ಅದ್ರ ಬಗ್ಗೆ ಸಮತಲ ಮಾತ್ರ, ಸಪೂರವಾದ ಸಮತಲ ಮಾತ್ರ ಇರುತ್ತೆ. ಇದೆಲ್ಲ ನಮಗೆ ಗೊತ್ತಿದ್ರೆ ನಾವು ಮುಂದೆ ಭೌತಶಾಸ್ತ್ರ ಅಥವಾ ಇನ್ನಾವುದೇ ವಿಜ್ಞಾನದ ಶಾಖೆಯನ್ನು ಓದುವಾಗ ನಮಗೆ ತುಂಬಾ ಅನುಕೂಲ ಕಲ್ಪಿಸುತ್ತೆ. ಸ್ನೇಹಿತರೆ, ಬನ್ನಿ ಮುಂದಿನ ಭಾಗಕ್ಕೆ ಹೋಗೋಣ. ಮುಂದಿನ ಭಾಗ ರಿಲೇಟಿವ್, ಅಂದರೆ
ಹೋಲಿಕೆ ಮಾಡುವಂಥದ್ದು. ಯಾವುದು ಯಾವುದಕ್ಕಿಂತ ದೊಡ್ಡದು, ಯಾವುದು ಯಾವುದಕ್ಕಿಂತ ಕಡಿಮೆ ಅನ್ನೋ ಪ್ರಶ್ನೆ ಬಂದಾಗ ಆ ಹೋಲಿಕೆ ನಮಗೆ ನಿಜವಾದ ಅರ್ಥವನ್ನ ಕೊಡುತ್ತೆ. ಅಳಿಲು ತುಂಬಾ ಚಿಕ್ಕದು ಅಂತ ಆನೆ ಹೇಳುತ್ತೆ. ಆನೆ ತುಂಬಾ ದೊಡ್ಡದು, ಇರುವೆ ತುಂಬಾ ಚಿಕ್ಕದು ಅಂತ ಅಳಿಲು ಹೇಳುತ್ತೆ. ಹಾಗೆ ಅಳಿಲು ತುಂಬಾ ದೊಡ್ಡದು ಅಂತ ಇರುವೆ ಹೇಳ್ತಾ ಇದೆ. ಹೀಗೆ ಯಾವುದಕ್ಕೆ ಯಾವುದು ದೊಡ್ಡದು? ಆನೆಗೆ ಇರುವೆ ತುಂಬಾ ಚಿಕ್ಕದು, ಇರುವೆಗೆ ಆನೆ ತುಂಬಾ ದೊಡ್ಡದು, ಹಾಗೆ ಅಳಿಲಿಗೆ ಇರುವೆ ಚಿಕ್ಕದು. ಈ ತರ ಯಾವುದಕ್ಕೆ ಯಾವುದು ಚಿಕ್ಕದು? ಒಂದು ದೊಡ್ಡ ಡೈನೋಸರ್ನ ನಾವು ಕನ್ಸಿಡರ್ ಮಾಡಿದ್ದಾದ್ರೆ ಅಥವಾ ಒಂದು ವೇಲನ್ನ ತಗೊಂಡಿದ್ದಾದ್ರೆ ವೇಲಿಗೆ ಆನೆ ತುಂಬಾ ಚಿಕ್ಕದು. ಅಂದ್ರೆ ಯಾವುದು ಯಾವುದಕ್ಕೆ ಚಿಕ್ಕದು ಅನ್ನೋದು ಇಟ್ಸ್ ಎ ರಿಲೇಟಿವ್ ಮೆಷರ್, ಅಂದ್ರೆ ಸಾಪೇಕ್ಷ ಅಳತೆ ಅಂತ. ಸಾಪೇಕ್ಷ ಅಳತೆ ನಮಗೆ ಅತ್ಯಂತ ಮುಖ್ಯವಾದದ್ದು. ಕಾರಣ ಏನಂದ್ರೆ ಈ ಒಂದು ಭೌತಶಾಸ್ತ್ರದಲ್ಲಿ ದೊಡ್ಡ ದೊಡ್ಡ ಗಾತ್ರದ ಭೂಮಿ ಆಗಲಿ, ಬೇರೆ ಗುರುಗ್ರಹ ಆಗಲಿ, ಬೇರೆ ಗ್ರಹಗಳ ಬಗ್ಗೆನೂ ಚರ್ಚೆ ಮಾಡ್ತೀವಿ. ಅಟ್ ದ ಸೇಮ್ ಟೈಮ್ ಬೆಳಕಿನ ತರಂಗ ದೂರ 10⁻⁻10 ಮೀಟರ್ ಅಂದ್ರೆ ಅತ್ಯಂತ ಚಿಕ್ಕದ್ದು. ಅತ್ಯಂತ ದೊಡ್ಡದರ ಮಹತ್ವನೂ ನಮಗೆ ಗೊತ್ತಿರಬೇಕು, ಅತ್ಯಂತ ಚಿಕ್ಕದರ ಮಹತ್ವನೂ ನಮಗೆ ಗೊತ್ತಿರಬೇಕು. ಇವೆರಡರ ನಡುವೆ ತೊಣೆದಾಟ ಇದ್ದೇ ಇರುವಂಥದ್ದು. ಹಾಗಾಗಿ ರಿಲೇಟಿವ್ ಮೆಷರ್, ಯಾವುದು ಯಾವುದಕ್ಕಿಂತ ದೊಡ್ಡದು ಯಾವುದಕ್ಕಿಂತ ಚಿಕ್ಕದು ಅನ್ನೋದು ನಮಗೆ ಸದಾ ಪ್ರಶ್ನೆಯಾಗಿ ಇರಬೇಕು. ನಾವು ಅದನ್ನು ಮುಂದುವರಿಸ್ಕೊಂಡು ಬೇರೆ ಬೇರೆ ಹಂತಗಳನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, ನಾವು ಈ ಇಡೀ ಭೌತಶಾಸ್ತ್ರದ ವಿಡಿಯೋಗಳಲ್ಲಿ ಏನೇನೆಲ್ಲ ಚರ್ಚೆ ಮಾಡ್ತೀವಿ ಅನ್ನೋ ಒಂದು ಅನುಮಾನ ಮತ್ತು ಅದೊಂದು ಪ್ರಶ್ನೆ ನಿಮ್ಮನ್ನು ಕಾಡ್ತಾನೆ ಇರಬೇಕು. ಬನ್ನಿ ನೋಡೋಣ. ನಮ್ಮ ಇಡೀ ಭೌತಶಾಸ್ತ್ರದ ಈ ಕಂಟೆಂಟ್ ಪ್ಯಾಕೇಜ್ ಏನಿದೆ, ಈ ಪ್ಯಾಕೇಜಲ್ಲಿ ನಾವು ಚರ್ಚೆ ಮಾಡುವಂಥ ವಿಚಾರಗಳು ಬೇರೆ ಬೇರೆ ಪರಿಕಲ್ಪನೆಗಳಲ್ಲಿ ಬರುವಂತಹ ಡೆಫಿನೇಷನ್, ವ್ಯಾಖ್ಯಾನ, ನಿಯಮ ಅಂದರೆ ಲಾ, ರೂಲ್ ಅಂದ್ರೆ ಅದು ನಿಯಮ, ಎಫೆಕ್ಟ್ ಏನೇನೆಲ್ಲ ಪರಿಣಾಮಗಳು, ಫೆನಾಮಿನನ್ ವಿದ್ಯಮಾನಗಳು ಮತ್ತು ಪ್ರಿನ್ಸಿಪಲ್ಸ್ ತತ್ವಗಳು. ಇದು ಮೇಜರ್ ಆಗಿ ನಾವು ಚರ್ಚೆ ಮಾಡುವಂಥದ್ದು. ಇದರ ಆಧಾರದ ಮೇಲೆ ಒಂದು ಸೂತ್ರ ಇರುತ್ತೆ, ಇದರ ಆಧಾರದ ಮೇಲೆ ಒಂದು ಲೆಕ್ಕವನ್ನ ಮಾಡೋದಿರುತ್ತೆ ಮತ್ತು ಇದರ ಆಧಾರದ ಮೇಲೆ ಇದರ ಅನ್ವಯಗಳಿರುತ್ತವೆ. ಯಾವುದೋ ಒಂದು ಪರಿಕಲ್ಪನೆ ಓದ್ತಾ ಇರ್ತೀವಿ, ಆ ಪರಿಕಲ್ಪನೆಯಲ್ಲಿ ಯಾರೋ ಒಬ್ಬ ದೊಡ್ಡ ವಿಜ್ಞಾನಿ ಮಹತ್ವದ ಸಾಧನೆ ಮಾಡಿರ್ತಾರೆ. ಆ ವಿಜ್ಞಾನಿಯ ಸಾಧನೆ ಕೇವಲ ಡಿಸ್ಕ್ರಿಪ್ಟಿವ್ ಟೆಕ್ಸ್ಟ್ ಆಗಿರದೆ ಗಣಿತದ ಸಮೀಕರಣ ಅಂದ್ರೆ ಒಂದು ಲಾ, ಒಂದು ರೂಲ್ ಆಗಿ ಬಂದಿರುತ್ತೆ. ಅದನ್ನ ಮುಂದುವರಿಸ್ಕೊಂಡು ನಾವು ಅದನ್ನ ವಿಶ್ಲೇಷಣೆಗೆ ಒಳಪಡಿಸ್ತೀವಿ. ತದನಂತರದಲ್ಲಿ ನಾವು ಅದರ ಅನ್ವಯಗಳನ್ನ ಹುಡುಕ್ತಾ ಹೋಗ್ತೀವಿ. ಎಲ್ಲೆಲ್ಲಿ ಇದರ ಅನ್ವಯ ನಮ್ಮ ಬದುಕಿಗೆ ಅನ್ವಯ ಆಗತ್ತೆ ಅನ್ನೋದನ್ನ ನೋಡ್ತಾ ಹೋಗ್ತೀವಿ. ಬನ್ನಿ ಸ್ನೇಹಿತರೆ, ನಾವು ಏನೇನೆಲ್ಲ ಚರ್ಚೆ ಮಾಡ್ತೀವಿ. ಅಳತೆ ಮತ್ತು ವಿದ್ಯಮಾನಗಳು, ಅದರಲ್ಲಿ ಅಳತೆ ಮತ್ತು ಮಾನ ಏಕಮಾನಗಳು, ನಂತರ ಚಲನಶಾಸ್ತ್ರ, ಬೆಳಕು, ಉಷ್ಣ ಹೀಟ್, ಶಬ್ದ ಸೌಂಡ್, ಕಾಂತತ್ವ ಮ್ಯಾಗ್ನೆಟಿಸಮ್ ಬಗ್ಗೆ, ವಿದ್ಯುತ್ ಶಕ್ತಿ ಎಲೆಕ್ಟ್ರಿಸಿಟಿ, ವಿದ್ಯುತ್ ಕಾಂತೀಯ ಪ್ರೇರಣೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ವಿಶ್ವ ಯೂನಿವರ್ಸ್, ಗುರುತ್ವ ಗ್ರಾವಿಟೇಷನ್, ರಾಕೆಟ್ ಮತ್ತು ಕೃತಕ ಉಪಗ್ರಹಗಳು ರಾಕೆಟ್ ಆ್ಯಂಡ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್, ವಿಕಿರಣ ಪಟುತ್ವ ಅಂದರೆ ರೇಡಿಯೋ ಆಕ್ಟಿವಿಟಿ. ಇದಷ್ಟೇ ಅಲ್ಲದೆ ಸೌರಶಕ್ತಿ ಸೋಲಾರ್ ಎನರ್ಜಿ, ಶಕ್ತಿ ಮುಗ್ಗಟ್ಟು ಎನರ್ಜಿ ಕ್ರೈಸಿಸ್, ಮತ್ತು ಎಲೆಕ್ಟ್ರಾನಿಕ್ಸ್, ವಿದ್ಯುತ್ ಕಾಂತೀಯ ವಿಕಿರಣ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್. ಅದಾದಮೇಲೆ ನಮ್ಮ ಇಡೀ ಪಾಠದ ತಥ್ಯಾಂಶ ಅಥವಾ ಸಾರಾಂಶ. ಪ್ರತಿ ಪಾಠದಲ್ಲೂ ಪರಿಕಲ್ಪನೆಗಳಿಗೆ ಒಂದಷ್ಟು ಮಹತ್ವ, ಪರಿಕಲ್ಪನೆಗಳಿಂದ ಬಂದಿರುವಂತಹ ಸೂತ್ರಗಳು, ಆ ಸೂತ್ರಗಳನ್ನು ಅನ್ವಯಿಸಿ ಮಾಡುವಂಥ ಎಷ್ಟೋ ನ್ಯೂಮರಿಕಲ್ಸ್ ಅಂದರೆ ಲೆಕ್ಕಗಳು ಮತ್ತು ಅದರ ಬದುಕಿನ ಅನ್ವಯ ಅವೆಲ್ಲ ಹೇಗಾಗ್ತಾ ಇದೆ ಅನ್ನೋದನ್ನ ನಾವು ಇಡೀ ಈ ಒಂದು ವಿಜ್ಞಾನದ ಪ್ಯಾಕೇಜಲ್ಲಿ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀವಿ. ಸೊ ನಮ್ಮ ಈ ಜೊತೆಯಲ್ಲಿ ನೀವು ಇರ್ತೀರಾ ಅಲ್ವಾ? ಪ್ರತಿ ಚರ್ಚೆಯಲ್ಲೂ ನಾವು ನಿಮ್ಮೊಂದಿಗೆ
ವಿಜ್ಞಾನದ ಒಂದು ಹೊಸ ಲೋಕಕ್ಕೆ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡ್ತೀವಿ. ಈ ನಿಟ್ಟಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ. ಎಲ್ರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.